ಈ ಹಾಸನದಲ್ಲಿ ಟೋಲ್ ಗಲಾಟೆ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಇವತ್ತಿನಿಂದ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ ಮಾಡ್ತಾ ಇದೆ. ಇದಕ್ಕೆ ಮತ್ತೆ ಸ್ಥಳೀಯರು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಗಿಯದ ಹಾಸನದ ಚೌಲಗೆರೆ ಟೋಲ್ ಜಟಾಪಟಿ. ಇಂದಿನಿಂದಲೇ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ. 20 ಕಿಲೋಮೀಟರ್ ವ್ಯಾಪ್ತಿಯವರೆಗೂ 3 ತಿಂಗಳ ಸುಂಕ ಪಡೆಯದಂತೆ ನಿರ್ಧಾರ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿ ಆರಂಭಗೊಂಡು 8 ವರ್ಷಗಳೇ ಕಳೆದಿವೆ. ಆದರೆ ರಸ್ತೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಮಾಡಿರುವ ಕಾಮಗಾರಿಯು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇದರ ನಡುವೆಯೇ ಚೌಲಗೆರೆ ಟೋಲ್ ಪ್ಲಾಜಾ ಕಾರ್ಯಾರಂಭಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಆದ್ರೀಗ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸುಂಕ ವಸೂಲಿ ವಿವಾದವನ್ನ ಸುಖಾಂತ್ಯಗೊಳಿಸಲಾಗಿದೆ. ಹಾಸನ ತಾಲೂಕಿನ ಕಂದಲಿ ಗ್ರಾಮದಿಂದ ಬಾಳುಪೇಟೆಯವರೆಗೆ ಒಟ್ಟು 20 ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಡುವ ಸ್ಥಳೀಯರಿಂದ ಮುಂದಿನ 3 ತಿಂಗಳವರೆಗೆ ಸುಂಕ ವಸೂಲಿ ಮಾಡದಂತೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆರ್ಟಿಒ ಅಧಿಕಾರಿಗಳು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಹಳ್ಳಿಗಳು ಬರಲಿವೆ ಎಂಬ ವರದಿ ನೀಡಲಿದ್ದಾರೆ. ಆ ಹಳ್ಳಿಗಳ ಗ್ರಾಮಸ್ಥರು ಆಧಾರ್ ಕಾರ್ಡ್ ತೋರಿಸಿ ಸಂಚಾರ ಮಾಡಬಹುದು. ಇಂದಿನಿಂದಲೇ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್, ಯೋಜನಾ ನಿರ್ದೇಶಕ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ. ಟೋಲ್ ಸಂಗ್ರಹಣಾ ಬಗ್ಗೆ ಒಂದು ಸಮಸ್ಯೆ ಇತ್ತು. ಅದನ್ನ ಕಳೆದ ವಾರ ನಮ್ಮ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ಅದನ್ನ ಸ್ಥಗಿತಗೊಳಿಸಿದ್ರು. ಟೋಲ್ ವಸೂಲಿ ಮಾಡೋದನ್ನ ಖಂಡಿತವಾಗಿಯೂ ನಾವು ಟೋಲ್ನ ಓಪನ್ ಮಾಡಲೇಬೇಕಾಗಿದೆ. ಒಂದು ಒಳ್ಳೆ ರಸ್ತೆಗೋಸ್ಕರನಾದ್ರೂ ನಾವು ಟೋಲ್ ಸಂಗ್ರಹಣೆಗೆ ಅನುವು ಮಾಡಿಕೊಡ್ಬೇಕಾಗ್ತದೆ. ತಾತ್ಕಾಲಿಕವಾಗಿ 3 ತಿಂಗಳು ಬುಧವಾರದಿಂದ ಟೋಲ್ ಸಂಗ್ರಹಣೆನ ನಾವು ಮಾಡ್ತಾ ಇದೀವಿ. ಜಿಲ್ಲಾಡಳಿತ ಎಲ್ಲ ಒಂದು ಒಟ್ಟಿನ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅವರ ಎಲ್ಲ ಒಂದು ಒಟ್ಟಿನ ತೀರ್ಮಾನದ ಮೇರೆಗೆ ನಾಡಿನಿಂದ ಶುರು ಮಾಡ್ತಾ ಇದೀವಿ. ಅದು ಕಂದಲಿಯಿಂದ ಬಾಳುಪೇಟೆವರೆಗೂ ಆ ಸುತ್ತಮುತ್ತ ಬರುವಂತಹ ರೈತರಿಗೆ, ಹೈವೇ ಅಕ್ಕಪಕ್ಕ ಇರುವಂತಹ ಗ್ರಾಮದ ರೈತರುಗಳಿಗೆ ಉಚಿತವಾಗಿ ಯಾವುದೇ ರೀತಿಯ ನಾವು ಟೋಲ್ ದುಡ್ಡನ್ನ ನಾವು ವಸೂಲಿ ಮಾಡದ. ಮತ್ತೆ ವಾಹನ ಸವಾರರಿಗಿರ್ಬೋದು, ಮತ್ತೆ ಹೇಳ್ತಾ ಇದ್ದೀನಿ, ಕಂದಲಿಯಿಂದ ಬಾಳುಪೇಟೆವರೆಗೆ ಅವರಿಗೆ ಯಾವುದೇ ರೀತಿಯ ಒಂದು ದುಡ್ಡನ್ನ ವಸೂಲಿ ಮಾಡಲ್ಲ. ಎಕ್ಸಂಪ್ಷನ್ ನಮ್ಮ ಸರ್ಕಾರದಿಂದ ನಾವೇನು ಕೊಟ್ಟಿಲ್ಲ ಸರ್. ಇಟ್ ಈಸ್ ಬಿಕಾಸ್ ಆಫ್ ಇಟ್ ಈಸ್ ಇನ್ ಕಾಂಟ್ರಾಕ್ಟರ್ ಲಾಸಸ್. ಅವ್ರು ಒಪ್ಕೊಂಡಿದ್ದಾರೆ, ಅವ್ರು ಮಾಡ್ಕೊಂಡು. ಯಾಕಂದ್ರೆ ಆಕ್ಟ್ ಪ್ರಕಾರ ನಾವೇನು ಡೈರೆಕ್ಟ್ ಎಕ್ಸಂಪ್ಷನ್ ಕೊಡಕ್ಕೆ ಸಾಧ್ಯ. DC ಮೇಡಮ್ ಇವಾಗ ಒಂದು ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ವಿಲೇಜಸ್ ಅವ್ರಿಗೆ ಎಕ್ಸಂಪ್ಷನ್ ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಅವರು ಒಪ್ಕೊಂಡಿದ್ದಾರೆ. 3 ಮಂತ್ಸ್ ಅವ್ರು ಎಷ್ಟು ಪೀರಿಯಡ್ ಇದೆ. ವಿಲೇಜಸ್ ಲಿಸ್ಟ್ ನಮ್ಗೆ RTO ಇಂದ ಬರ್ಬೇಕು ಸರ್. ಅದು ಬಂದಿದ್ರೆ ನಾವು RTO ಡಿಸೈಡ್ ಮಾಡ್ತೀವಿ. ಕಂದ್ಲಿಯಿಂದ ಬಾಲುಪೇಟ ಮಧ್ಯದಲ್ಲಿ ಏನೇನು ವಿಲೇಜಸ್ ಇದೆ ಲಿಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಅದ್ ಪ್ರಕಾರ ಅದು 3 ಮಂತ್ಸ್ಗೆ ಆಗ್ತಾ ಇರುತ್ತೆ. ಇನ್ನು ಸಭೆಯ ನಿರ್ಧಾರಕ್ಕೆ ಜೆಡಿಎಸ್ ಹಾಗೂ ಇತರೆ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಮಾರನಹಳ್ಳಿಯವರೆಗೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಯಾವುದೇ ಸುಂಕ ಪಡೆಯಬಾರದು. ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಸುಂಕ ವಸೂಲಿ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಟೋಲ್ ಕಲೆಕ್ಷನ್ ಆಗಬಾರದು. ಯಾವುದೇ ಮೂಲಭೂತ ಸೌಕರ್ಯಗಳು ಇನ್ನೂ ಕೊಟ್ಟಿಲ್ಲ. ರೋಡ್ ಸಂಪೂರ್ಣ ಆಗಿಲ್ಲ, ಸುರಕ್ಷಿತ ಅಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ ಅಂತಕ್ಕಂಥ ಇಟ್ಟು DC ಅವರೇ ತೀರ್ಮಾನ ಹೇಳಿದ್ದು. ಏನು ತೀರ್ಮಾನ ಮಾಡಿದ್ದಾರೆ? ಇಲ್ಲ, ಕಲೆಕ್ಷನ್ ಉಂಟು, ಆದರೆ 21 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕಂದಲಿಯಿಂದ ಹಿಡಿದು ಬಾಳುಪೇಟೆವರೆಗೆ ಯಾವ್ಯಾವ ಹಳ್ಳಿಗಳು ಬರ್ತವೆ ಅವರು ಐಡೆಂಟಿಟಿ ಕಾರ್ಡ್ ತೋರಿಸಿದ್ರೆ, ಆಧಾರ್ ಕಾರ್ಡ್ ತೋರಿಸಿದ್ರೆ ನಾವು ಕಲೆಕ್ಷನ್ ಮಾಡಲ್ಲ ಎಂಬತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ನಾವಂತೂ ಇದನ್ನು ವಿರೋಧ ಮಾಡ್ತೀವಿ. ಒಟ್ಟಿನಲ್ಲಿ ಇಂದಿನಿಂದ ನೂತನ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ ಮಾಡಲಿದ್ದು 20 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಸ್ಥರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಕುಂಟುತ್ತಾ ಸಾಗಿರುವ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.